मन संतन का किया। ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ 5ನೇ ಪೀಠದಲ್ಲಿ ಆದಂಥ ಅರ್ಜುನ್ ದೇವರ ವಾಕ್ಯ. ಎಲ್ಲರೂ ಸ್ವಲ್ಪ ಸ್ತಬ್ಧವಾಗಿ ಕೂತು ಕೇಳಿ. ಮಕ್ಕಳು ಮರುಗಳು ಅಂತ ಇಂಥವು ಗಲಾಟೆ ಎಬ್ಬಿಸೋರಿಗೆ ಏನದಂದ್ರೆ ಎಲ್ಲರಿಗಿಂತಲೂ ಹಿಂದೆ ಕೂಡಿಸಿ ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಈಗ ನಮ್ಮ ಆತ್ಮನು ಒಂದಿದ್ದು 3 ವಿಭಾಗ ಆಗ್ಯಾನ. ತನ, ಮನ ಮತ್ತು ಧನದಲ್ಲಿ ಕೂಡಿಬಿಟ್ಟಾನ. ಇವು 3 ಆವರಣ ದೂರೀಕರಿಸುವುದಕ್ಕಾಗಿ ಅನೇಕ ಕರ್ಮಕಾಂಡ, ಉಪಾಸನಾ, ಯೋಗ, ಜ್ಞಾನ, ವೈರಾಗ್ಯ ವಗೇರೆ ಬೇಕಾದ ಮಾಡಿದರೂ ಸಹಿತ ಆ ತನಮನದ ಸಂಕಲ್ಪ ಇದ್ದೇ ಇರ್ತದ. ಅದು ಹೋಗ್ಲಿಕ್ಕೆ ಶಕ್ತಿಲ್ಲ. ಈಗ ತಾವು ವಿಚಾರ ಮಾಡಿ ನೋಡ್ರಿ, ಮಾತಿನಿಂದ ನಾವು ಎಷ್ಟೋ ದೀನತಾ ನಮ್ರತಾದಿಗಳನ್ನು ತೋರಿಸ್ತೇವೆ. ಶರೀರದಿಂದ ಉದ್ದಕ್ಕೆ ದಂಡ ನಮಸ್ಕಾರವೂ ಮಾಡ್ತೇವೆ. ಮನಸ್ಸು ಮಾತ್ರ ನಮ್ಮದೇ ಮಾಡ್ಕೊಂಡಿರ್ತೇವೆ. ಏನು ದೋಷದ ಅದು ಮನುಷ್ಯನಲ್ಲಿ ಅದ, ಅದು ಗುಪ್ತವಾಗಿ ನಮ್ಮ ಅಂತರದಲ್ಲದ. ಆ ಮನಸ್ಸು ಶರೀರದಲ್ಲಿ ವ್ಯಾಪಕವಾಗಿ ಇಂದ್ರಿಯಗಳಲ್ಲಿ ಕೂಡಿ, ಆ ಇಂದ್ರಿಯಗಳಿಂದ ಏನದಂದ್ರೆ ಭೋಗ ಕಾರ್ಯಾದಿಗಳು ಮಾಡಿಸಿ ಮನಸ್ಸು ರುಚಿ ತಗೋತದ. ಇಂದ್ರಿಯಗಳು ಬರೀ ಕಾರ್ಯ ಮಾಡ್ತಾರೆ. ಅದೇ ಮನಸ್ಸಿನ ರುಚಿಗಾಗಿ ಶರೀರ ಬಿಡುವ ಕಾಲಕ್ಕೆ ಅದೇ ಸಂಕಲ್ಪ ನಮ್ಮ ಹೃದಯದಲ್ಲಿ ಪ್ರಧಾನವಾಗಿ ಪುನರ್ಜನ್ಮ ಎತ್ತೆತ್ತಿ ಈ ಸಂಸಾರದಲ್ಲಿ ನಾವು ಬರ್ತೇವೆ. ನಾವು ಶರೀರ ಬಿಡುವ ಕಾಲಕ್ಕೆ ಯಾವ ಸಂಕಲ್ಪ ಇರ್ತದೋ ಅದೇ ರೂಪದಿಂದ ನಾವು ಬರಬೇಕಾಗ್ತದೆ. ಈ ರಹಸ್ಯ ಯಾವ ಪುರುಷರು ದಿನಾಲು ಅಭ್ಯಾಸ ಮಾಡ್ತಾರಂದ್ರೆ ಅವರಿಗೆ ಇದು ಪ್ರಮಾಣಾಸ್ಪದವಾಗಿ ತೋರ್ತದೆ. ಅಭ್ಯಾಸ ಮಾಡೋದಿಲ್ಲ, ಬರೀ ಗಡ್ಡೆ ಪುರಾಣ ಉಂಡ್ಬಾಗುರಣ್ಣ ಕೇಳೋದು ಹೇಳೋದು ಹೋಗೋದು ಅಷ್ಟಕ್ಕೆ ಬಿಟ್ರೆ ಅದು ಅಲ್ಲಿಗಲ್ಲಿ ನಿಂತು ಬಿಡ್ತದ. ಧನಕೋ ಕಹೆ ಧನಿ ಜೋ ಹೋವೆ ನಿರ್ಧನ ರಹೇನು ಕೋಲ್. ದ್ರವ್ಯ ಕೈ ಹೇಳ ಅನ್ನುವಷ್ಟರಲ್ಲೇ ದ್ರವ್ಯ ಸಿಗಬೇಕಾದರೆ ಪ್ರಪಂಚದಲ್ಲಿ ಕಷ್ಟ ಪಡೆಯೋದು ಏನು ಅವಶ್ಯಕತೆ ಇತ್ತು? ಕಳ್ತನ ಮಾಡುವುದು ಏನು ಜರುರತ್ತಿತ್ತು? ಸುಳ್ಳು ಹೇಳುವುದು ಏನು ಜರುರತ್ತಿತ್ತು? ಅದಕ್ಕೆ ಕ್ರಿಯಾ ಮಾಡಿ ನಾವು ಗಳಿಸಬೇಕಾಗ್ತದೆ. ಅದರಂತೆ ಪರಮಾತ್ಮನ ಅಂದ ಕೂಡಲೇ ಕೈ ಜೋಡಿಸಿದ ಕೂಡಲೇ ಪರಮಾತ್ಮ ಸಿಗಬೇಕಾದ್ರೆ ಪ್ರಪಂಚದಲ್ಲಿ ಯಾರೂ ಜನ್ಮೆತ್ತಿ ಬರ್ತಿದ್ದೇ ಇಲ್ಲ. ಇದು ಮಹಾ ಕಠಿಣದ. ಕೋಟ್ಯಾನುಕೋಟಿ ಯುಗ ಜನ್ಮಾದಿಗಳಿಂದ ಈತನು ಮರ್ತಾನೆ. ನಾನು ಯಾರು ಅನ್ನೋದು ಈತನು ಮರ್ತು ಬಿಟ್ಟ. ಇಲ್ಲಿ ಬಂದು ಯಾವ್ಯಾವುದು ಒಂದು ಏನದಂದ್ರೆ ಹೆಸರಿಟ್ಟುಕೊಂಡು ಆ ಹೆಸರಿನ ಅಭಿಮಾನ, ಶರೀರ ಅಭಿಮಾನ, ಮನದ ಅಭಿಮಾನ, ವಾಕ್ಯದ ಅಭಿಮಾನ ಮತ್ತು ದ್ರವ್ಯದ ಅಭಿಮಾನದಲ್ಲಿ ಕೂಡ ಅದರ ರೂಪ ಆಗ್ಯ. ಯಾವ್ಯಾವ ತೊಂದರೆ ಪರಮಾರ್ಥದಲ್ಲಿ ಅಡ್ಡ ಆಗ್ತಾವೋ ಅಂಥವನೇನು. ಎಲ್ಲದಕ್ಕಿಂತಲೂ ವಿಶೇಷವಾದಂಥ ಅಭಿಮಾನ ಯಾವುದು? ನಮ್ಮ ಶರೀರ. ಶರೀರೇ ನಾನು ಅನ್ನೋದು ಮುಖ್ಯವಾದಂಥ ಜಡವಾದಂಥ ಅಭಿಮಾನ. ಶರೀರೇ ನೀನಾದ ಬಳಿಕ ನಿದ್ರಾವಸ್ಥದಲ್ಲಿ ನೀನು ಎಲ್ಲಿರ್ತಿ ಮತ್ತು ಸತ್ತು ನೀನು ಗುಪ್ತ ಯಾಕಾಗ್ತಿ? ನಿನ್ನ ಶರೀರ ಇರ್ತಿತ್ತು ಅಂದ್ರೆ ಯಾಕೆ ಹೋಗ್ತಿದ್ದಿ? ಅದು ನಾವು ತಿಳಿಲಾರ್ದೆ
ಕೇವಲ 4 ದಿವಸಕ್ಕಾಗಿ ಶರೀರ ಅಭಿಮಾನಕ್ಕಾಗಿ ದೊಡ್ಡ ನೆನೆಸಬೇಕೆಂದು ಮಂತ್ರಿ ಮಹಾಮಂತ್ರಿ ಆ ಮಂತ್ರಿ ಈ ಮಂತ್ರಿ ಏನೇನೋ ಆಗಬೇಕೆಂದು ಒಂದು ದಿವಸ ಏನದಂದ್ರೆ ವ್ಯಾಖ್ಯಾನ ಕುಡ್ಕುಡ್ತಿ ಹಾಡು ಫೈಲ್ ಆಯ್ತು, ಮನೆಗೆ ಹೋಗ್ಬಿಡ್ತು, ಶರೀರ ಹೋಗ್ಬಿಡ್ತು. ಇದು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅದಕ್ಕೆ ಈ ಶರೀರದಿಂದ ನೀನು ಏನಾದ್ರೂ ಕೆಲಸ ತಗೋ. ಏನು ನಾನು ಯಾರು? ಪ್ರತಿಯೊಬ್ಬರು ಕೇಳಿದ್ರೆ ನೀನು ನಾನು ಅಂತೆ. ನಾನು ಅನ್ನತಕ್ಕಂಥದ್ದು ಹುಡುಕಿದ್ರೆ ಮಾತ್ರ ಸಿಗೋದಿಲ್ಲ, ಅನ್ನೋದು ಮಾತ್ರ ನಾನು ಅಂತ. ನಾನು ಅಂದ್ರೇನು? ಕಣ್ಣ, ಮೂಗ, ಕಿವಿಯೇ, ಎದೆಯೇ, ತಲೆಯೇ, ಕೈಯೇ, ಕಾಲ. ನನ್ನ ಕೈ, ನನ್ನ ಕಾಲ, ನನ್ನ ಕಣ್ಣ, ನನ್ನ ಕಿವಿ, ನನ್ನ ಮನೆ, ನನ್ನ 2 ಮಕ್ಕಳು ಅಂತ. ಅಂದ್ರೆ ನಾನು ಅನ್ನತಕ್ಕಂಥ ಶಕ್ತಿ ಯಾವುದು? ಅದೇ ಏನದಂದ್ರೆ ಅಜ್ಞಾನ, ಅಂಧಕಾರ. ಅದೇ ಜಡವಾದದ್ದು. ಅದಕ್ಕೆ ಪಹಲೆ ಬಂಧನ ದೇಹ का, दूसर तिरिया जान, तीसर बंधन पुत्र का, चौथा नाती जान. नाती के कई नाती भये, इनका कौन ठिकाना. ಮೊದಲನೇ ಬಂಧನ ಶರೀರೇ ನಾನಂದಿದ್ದು. ಆ ಶರೀರಕ್ಕೆ ನಾವು ಪೋಷಣೆ ಮಾಡುವುದಕ್ಕಾಗಿ ಎಷ್ಟು ಪ್ರಯತ್ನ ಪಡಿತೇವೆ, ಅದಕ್ಕಾಗಿ ನಮ್ಮ ಜೀವನವೇ ಕೂಡಿಸಿಬಿಡ್ತೇವೆ. ಆ ಬಂಧನ ಅಲ್ಲದೆ ಮತ್ತೊಂದೇನದಂದ್ರೆ ಇನ್ನೊಂದು ಸ್ತ್ರೀ ಬಂಧನ ಕಟ್ಕೊಂಡ್ಬಿಟ್ಟ. ಒಬ್ಬೊಬ್ಬರು ಜಗಳಾಡೋ ಕಾಲದಲ್ಲಿ ಏನಂತಾರೆ, ನೀನು ನನಗೇನಾದ್ರೂ ಅನ್ಬೇಕಾಗಿತ್ತು, ನಮ್ಮ ಮನೆಯವ್ರಿಗೆ ಬಂದು ಹೀಗಂಗಿ ಅಲ್ಲಿ ಪ್ರಾಣ ಕೊಡುವುದಕ್ಕೆ ಸಹಿತ ತಯಾರಾಗ್ತದೆ. ಅಂದ್ರೆ ತನ್ನ ಶರೀರ ಸಹಿತ ಪರವಾಗಿಲ್ಲ. 3ನೇ ಬಂಧನ ಪುತ್ರ. ತಾನು ಒಣ ಟೊಂಟಣ ಏನಾದ್ರೂ ಊಟ ಮಾಡಿ ಅದಕ್ಕೆ ಸಿಹಿ ತಿನ್ನಿಸಿ ಅದಕ್ಕೆ ದೊಡ್ಡದು ಮಾಡಿ ತಂದು ಇದ್ದಿದ್ದೆಲ್ಲ ಇಷ್ಟಿಟ್ಟು ಅದಕ್ಕೆ ಬರೆದು ಕೊಟ್ಟು ಅದಕ್ಕೊಂದು ಲಗ್ನ ಮುಹೂರ್ತ ಏನಾದ್ರೂ ಮಾಡ್ಕೋತ ಅದರಲ್ಲಿ ಕೂಡ್ಬಿಟ್ಟ. ಇದು ಆದ ನಂತರ ಇನ್ನೊಂದು ಮೊಮ್ಮಗನಿಗೆ ನೋಡಿ ದೇವರೇ ಕಣ್ಣು ಮುಚ್ಚು ಅಂದ. ಮೊಮ್ಮಗನೂ ಆಯ್ತು. ಮೊಮ್ಮಗನಿಗೆ ಮತ್ತೆ ಏಸೋ ಮೊಮ್ಮಕ್ಕಳು ಹಾಕೋತ್ ಹೀಗೆ ಬೆಳ್ಕೋತೆ ಹೋಯ್ತು. ತಾನು ಮಾತ್ರ ಏನದಂದ್ರೆ ಸ್ಮಶಾನ ಭೂಮಿಗೆ ಹೋದ. ಇದು ನಾವು ಪ್ರತ್ಯಕ್ಷ ರೂಪದಿಂದ ನೋಡ್ತೇವೆ, ನಮ್ಮ ಅನುಭವದಲ್ಲಿ ಅದ. ಅಂದ್ರೂ ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಮಾತ್ರ ಬರೋದಿಲ್ಲ. ನಮ್ಮ ಮನಸ್ಸಿಗೆ ಯಾವುದು ಒಪ್ಪಿಗೆ ಆಗ್ತದೋ ಅಂತಹ ಕರ್ಮಗಳು ಮಾಡ್ಕೊತ ಹೋಗ್ತೇವೆ. ಸುಲಭ. ವೇದಾಂತ ಶಾಸ್ತ್ರಗಳು ತಗೊಂಡೆವು, ಓದ್ಕೋತ ಕೂತೆವು. ಯಾರ್ರಿ ಒಬ್ಬ ಸ್ವಾಮಿಗಳಲ್ಲಿ ಹೋಗಿ ನನಗೆ ಉದ್ಧಾರ ಮಾಡ್ರಿ ಅಂದ. ಉದ್ಧಾರ ಮಾಡೋದೇನು, ಉದ್ದಂದಾರ ಮಾಡೋದೇನು, ಎರಡೂ ಒಂದೇ. ಉದ್ಧಾರ ನಿನ್ನ ಅಂತರದಲ್ಲಿದ. ಯಾವ ಸ್ವಾಮಿನೂ ಏನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ನಿನ್ನ ಅಂತರದಲ್ಲಿ ಅಭ್ಯಾಸ ಮಾಡಿ ಜೀವದಲ್ಲೇ ಇರ್ತಿರ್ಲಿಕ್ಕಾಗಿ ನಿನ್ನ ಚೇತನ ಸತ್ತ ಮೇಲ್ದೇಶದಲ್ಲಿ ಹೋದರೆ ತನ್ನಷ್ಟಕ್ಕೆ ತಾನೇ ತನ್ನ ಅನುಭವದಲ್ಲಿ ಬರ್ತದ ಉದ್ಧಾರ ಸ್ಥಿತಿ. ಇದು ಯಾರಿಂದ ಸಿಗುವುದಲ್ಲ. ಅದಕ್ಕೇನದಂದ್ರೆ ಕೇವಲ ಗುರುಕೃಪ ಮಾತ್ರ ಬೇಕು. ಅದಕ್ಕೇನಂತಾರೆ, ನೀನು ಒಮ್ಮ ಗುರುವಿಗೆ ಶರಣ ಹೋದ ನಂತರ ಧನ ಸಂತನಕ ಶರೀರವು ಗುರುವಿಂದೇ ಮಾಡಿಬಿಡು. ಧನ ಸಂತನಕ ದ್ರವ್ಯವೂ ಸಹಿತ ಆತಂದೆ, ಮನಸ್ಸಂತನಕ ಮನಸ್ಸು ಆತಂದೆ. ಇವು 3 ಆತನಿಗೆ ಅರ್ಪಿತ ಮಾಡಿದರೆ ನಿನ್ನ ಮನಸ್ಸು ಆ ಬಂಧನದಿಂದ ಕಡೆಗಾಗಿ ಏಕತಾರೂಪವಾದಂತಹ ನಾಮದಲ್ಲಿ ಕೂಡಿ ನಾಮ ನಿರ್ಲೇಪವಾಗುವುದರಿಂದ ನೀನು ನಿರ್ಲೇಪವಾಗಿ ಆ ಪರಮಾತ್ಮನಲ್ಲಿ ಕೂಡಿ ಮುಕ್ತನಾಗಿ. ಮತ್ತಿವೆಲ್ಲ ಕಟ್ಟಿಕೊಂಡು ಯಾವಾಗರೇ ಏನದಂದ್ರೆ ಹಬ್ಬದ ಭಜನೆ ಮಾಡಿದ್ರೆ ಅದು ಏನೂ ಆಗೋದಿಲ್ಲ. ಸುಮ್ಮನೆ ನೀವು ಒಂದು ದಿವಸ ಅತ್ಲಾಗಿತ್ಲಾಗ ಒದ್ದಾಡಿ ಸತ್ತೋಗ.
ನಮ್ಮ ಕೆಲವು ಹಳೆ ಸತ್ಸಂಗಿಗಳು ಸಹಿತ ಅವರೇನು ಸತ್ಸಂಗದಿಂದ ರಿಟೈರ್ ಆದರೂ ಏನೂ ಗೊತ್ತಿಲ್ಲ, ಅವರು ಬರೋದಿಲ್ಲ. ಓಹೋ, ಇದು ಯಾರ ಮೇಗರೆ ನೀವು ಉಪಕಾರ ಮಾಡೋದಿಲ್ಲ, ನಿಮ್ಮ ಜೀವನ ಸಾಫಲ್ಯ ಮಾಡಿಕೊಳ್ಳೋದಕ್ಕಾಗಿ ನೀವು ಪ್ರಯತ್ನ ಪಡೆಯೋ ಕಾಲಕ್ಕೆ ನೀವೇ ಬರಲಾರದೆ ಇದ್ರೆ ತಪ್ಪು ಯಾರದಿದ್ರಾಗ. ಪ್ರತಿನಿತ್ಯ ಆ ಪರಮಾತ್ಮನಿಗಾಗಿ 1 ಗಂಟೆ 2 ಗಂಟೆ ಕೊಟ್ರೆ ಆತ ನಿಮ್ಮ ಅಂತರದಲ್ಲೇ ಅದಾನ. ನೀವು ಏನೇನು ಒಳಗೆ ಯೋಚನೆ ಮಾಡ್ತೀರೋ ಅದಕ್ಕೆಲ್ಲ ಆತನ ತಿಳಿತಾನ. ಅವನಿಗೆ ಸಹಿತ ನೀವು ಒಂದೇನಾದ್ರೂ ಟೋಪಿ ಹಾಕಬೇಕಂದ್ರೆ ಆ ಟೋಪಿ ನಿಮ್ಮ ತಲೆ ಮ್ಯಾಗೆ ಬೀಳ್ತದೆ, ಅವನಿಗೆ ಬೀಳೋದಿಲ್ಲ. ಅದೆಲ್ಲ ಚೆನ್ನಾಗಿ ವಿಚಾರ ಮಾಡಿ ದಿನಾಲೂ ನೀವು ಸಂಸಾರಿಕ ಕಾರ್ಯದಲ್ಲಿ ಹೇಗೆ ತತ್ಪರರಾಗಿ ನಿಯಮದಿಂದ ನಡೀತೀರೋ ಅದರಂತೆ ಪರಮಾರ್ಥದಲ್ಲಿ ಆದರೂ ಸಹಿತನು ನಡೆದರೆ ಆತನ ಹೆಸರು ಸತ್ಸಂಗಿ, ಎಲ್ಲದಿದ್ರೆ ಮನಸಂಗಿ. ಅವಳು ನಿನ್ನದು ಮಾನವೋ ನಿನ್ನದು ತಾನೋವೋ ನಿನ್ನದು ಮಾನವೋ ನಿನ್ನದು ಎನ್ನ ಜೀವನ ದಾನವೋ ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ತಾನವು ನಿನ್ನದು ಮಾನವೋ ನಿನ್ನದು. ಶರೀರವೂ ನಿಂದು, ಮನಸ್ಸೂ ನಿಂದು, ಸರ್ವಸ್ವೇ ಎಲ್ಲ ನಿಂದು. ಮತ್ತು ನಾನು ನಿನ್ನವನು ಅನ್ನತಕ್ಕಂಥದ್ದು ಅರ್ಪಿತ ಮಾಡಿದ್ದು ಋಣ ಮಾತ್ರ ಏನದಂದ್ರೆ ನಂದು. ನಿಂದು ನಿನಗೆ ಕೊಟ್ಟು ಋಣ ಕೊಟ್ಟಿದ್ದು ಮಾತ್ರ ಅದು ಇಷ್ಟೇ ನಂದು. ಆತಂದು ಆತನಿಗೆ ಅರ್ಪಿತ ಮಾಡಿದೆವು. ಆತನೇ ಶರೀರ ಕೊಟ್ಟಿದ್ದ, ಆತಂದು ಆತನಿಗೆ ಅರ್ಪಿತ ಮಾಡೋದಕ್ಕೆ ಏನು? ಈ ಪ್ರಕಾರ ಏನಾದ್ರು ಸರ್ವಸ್ವ ಅರ್ಪಿತ ಮಾಡಿ ನಿರಹಂಕಾರವಾಗಿ ನೀನು ಏಕತಾರೂಪವಾದಂತಹ ಪರಮಾತ್ಮನ ಚಿಂತನೆ ಮಾಡಿದರೆ ಆ ವೇಳೆಯಲ್ಲಿ ನಿನ್ನಂತರದಲ್ಲಿ ಜಾಗೃತಿ ಆಗ್ತದೆ. ಇಲ್ಲದಿದ್ರೆ ಹಾಗೆ ಮಾಡ್ಕೊತ ಹೋಗೋದೇ ಹೋಗೋದು. ನಾನು ಭಾಳ ಹಳೆ ಸತ್ಸಂಗಿ, ಹಳೇದಂದ್ರೆ ನಡಿಲಿಕ್ಕೆ ಬರುವಲ್ದು, ಹಳೆ ಎತ್ತ ಜಿ ತನ ಸಂತನ ಕಾಧನ ಸಂತನ ಕಾ ಮನ ಸಂತನ ಕಾತಿಯಾ ಸಂತ ಪ್ರಸಾದಿ ಹರ ನಾಮ ದಿಯಾಯಿया ಸರ್ವ ಕುಶಲ ತಬ ಥಿಯಾ. ನೀನು 3 ಗುರುವಿಗೆ ಅರ್ಪಿತ ಮಾಡಿದ ನಂತರ ಗುರು ಒಂದು ನಿನಗೇನದಂದ್ರೆ ಪ್ರಸಾದ ಕೊಡ್ತಾನೆ. ಪ್ರಸಾದ ಅಂದ್ರೆ ಹೊರಗಿಂದು ಸಿಹಿ ಊಟ ಮಾಡೋದಲ್ಲ, ಅಥವಾ ಯಾವುದೇ ಹಣ್ಣು ಪಣ್ಣುಗಳಲ್ಲ, ನಾಮರೂಪವಾದಂತಹ ಪ್ರಸಾದ ಕೊಡ್ತಾನೆ. ಈ ಲೋಕ ಸಾಧನೆ ಬಿಟ್ಟು ನಾಮ ನಿರ್ಲೇಪ ರೂಪವಾದಂತಹ ಆ ಲೋಕದ ಸತ್ಯಲೋಕದ ಸಾಧನೆ ಮಾಡೋದ್ರ ಹೆಸರು ಪ್ರಸಾದ. ನೀನು ಇವು 3 ಜಡ ಪದಾರ್ಥ ಕೊಟ್ಟರು ಆತನ ಕೃಪೆ ಮಾಡಿ ನಿನಗೆ ಚೈತನ್ಯ ಯಾವತ್ತೂ ಅಮರನಾಗ್ತಕ್ಕಂಥ ಪ್ರಸಾದ ಕೊಡ್ತಾನೆ. ಅಂಥ ಸದ್ಗುರು ಆತನೇ ದಯಾರೂಪ. ಆತನವನು ನೀನಾದರೆ ನಿನ್ನವನು ಅವರಾಗ್ತಾರೆ. ನೀನು ನಿನ್ನವನೇ ಇದ್ರೆ ಆತನವನೇ, ಇನ್ನೊಬ್ರಿಗೆ ಕೇಳೋದೇ ಬೇಡ. ಇದ್ರಾಗೆಲ್ಲ ಪುಸ್ತಕಗಳು ಬಂದು ಜೈ ಸಂತನ ಬೀನ ಔರನ ದಾತಾ ದಿಯಾ ಸಂತನ ಬೀನ
ಸಂತರ ವಿನಃ ಜಗತ್ತದಲ್ಲಿ ಮೂರು ಲೋಕದಲ್ಲಿ ದಾತಾಗಳೇ ಇಲ್ಲ. ವಿಷ್ಣು ಬೇಡಿ ಬೇಡಿ 10 ಅವತಾರ ತಾಳಿ ಪ್ರಪಂಚದಲ್ಲಿ ಬಂದ. ಶಂಕರನು ಎಷ್ಟೋ ವ್ಯಾಳಿ ಇಲ್ಲಿಗೆ ಬಂದ. ಬ್ರಹ್ಮನು ಎಷ್ಟೋ ವ್ಯಾಳಿ ಇಲ್ಲಿಗೆ ಬಂದ. ಇವರೆಲ್ಲ ಬೇಡವ್ರೇ ಆದ್ರಲ್ಲ. ಗುರು ಬೇಡವನಲ್ಲ, ದಾತ ಕೊಡವನು. ಈಗ ನಾವು ಗುರುವಿನಲ್ಲಿ ಹೋಗಿ ಏನು ಪ್ರಾರ್ಥನೆ ಮಾಡ್ತೇವೆ? ಸ್ವಾಮಿ, ನಮ್ಮ ಮಸ್ತಕದ ಮೇಲೆ ವರದಸ್ತ ಇಡ್ರಿ, ಆಶೀರ್ವಾದ ಮಾಡ್ರಿ ಅಂತ. ಅವನೇ ನನ್ನ ಶಿಷ್ಯನಲ್ಲಿ ಹೋಗಿ ಕೈ ಒಡ್ಡಿ ಬೇಡ್ತಿದ್ದ ಅಂದ್ರೆ ಅವನ ಹಸ್ತ ನಿಮ್ಮ ತಲೆ ಮ್ಯಾಗ ಬಿದ್ರಿ ಏನಾಗ್ತದೆ? ಏನಿಲ್ಲ, ಬರೀ ಕಲ್ಲಿಟ್ಟಂಗೆ. ಆತನೇನಾದ್ರೂ ಆ ಬೇಡುಣಿಕೆಯಿಂದ ಕಡೆಗಾಗಿ ಒಳಹೊರಗ ನಾಮರೂಪ ಆಗಿದ್ರೆ ಆ ವರದ ಹಸ್ತ ನಿಮಗೆ ಫಲದಾಯಕ ಆಗಬಹುದು. ಜೀ जो जो शरण परे साधु की सो परगामी किया. ಯಾವ ಪುರುಷರು ಈ ಪ್ರಕಾರ ಸಾಧುಗಳ ಶರಣದಲ್ಲಿ ಹೋಗ್ತಾರೆ ಅಂದ್ರೆ ಅವರು ಪರಲೋಕ ಅಂದ್ರೆ ಏನು, ಸತ್ತ ಲೋಕಕ್ಕೆ ಮುಟ್ಟಿ ಸತ್ತ ರೂಪವಾಗಿ ಜನನ ಮರಣದಿಂದ ರಹಿತರಾಗ್ತಾರೆ. ಸಾಧು ಅಂದ್ರೆ ಸಾಮಾನ್ಯ ಮಾತಲ್ಲ. ಜೀ ದಾಸಿಯ ವರ್ಗದಲ್ಲಿ ಪೆನ್ನ ಶರಣರ ಮನೆಯಲ್ಲಿ ಅವರು ಕುದ ಉಂಡು ಮಿಕ್ಕುದ ಕಾಯ್ದುಕೊಂಡಿಪ್ಪೆ ಕಾರಣ ಕಾಲ ಮುಟ್ಟಲಮ್ಮವು ಕಲ್ಪಿತ ತೊಡೆಯಿತ್ತು. ಎನ್ನ ಭವ ಬಂಧನ ಹಿಂಗಿತ್ತು ಕಾಣ ಕರ್ಮ ನಿರ್ಮಲವಾಯಿತ್ತು. ಅವರ ತೊತ್ತಿನ ಮರುದೊತ್ತಿನ ಮಗನೆಂದು ಕೂಡಲ ಸಂಗಮ ದೇವ ಇತ್ತ ಬಾ ಎಂದು ಎತ್ತಿಕೊಂಡಾನು. ನೋಡು, ಬಸವೇಶ್ವರ ವಾಕ್ಯ. ಬಿಜ್ಜಳನ ಪ್ರಧಾನಿ ಇದ್ದು ಭಕ್ತಿ ಮಾರ್ಗದಲ್ಲಿ ಎಷ್ಟು ದೀನತ್ವ ತೋರ್ಸ್ಯಾರ. ಅಂಥ ದೀನತ್ವ ಯಾಕೆ ಬರಬೇಕು, ಯಾಕೆ ಮಾಡಬೇಕು? ನಮ್ಮ ಮನಸ್ಸು ಏನದಂದ್ರೆ ಜಡ ಸಂಕಲ್ಪದಿಂದ ಹೊರಗೆ ಬರ್ತದೆ. ಯಾವುದೂ ಸಂಕಲ್ಪ ಇರಲಾರದೆ ಹೋದರೆ ಅಂತರ್ ಚೈತನ್ಯದಲ್ಲಿ ಕೂಡ್ತದೆ. ಆ ಸಂಕಲ್ಪ ಹೋಗಲಾರಿಸೋದಕ್ಕಾಗಿ ದೀನತಾನೇ ಬೇಕಲ್ಲ, ನಮ್ರತಾನೇ ಬೇಕು. ಆ ಶರಣರ ತೊತ್ತ ಮಾಡುವುದು. ಅದಕ್ಕೆ ತಾವು ವಿಚಾರ ಮಾಡಬೇಕು. ಈಗ ನಮ್ಮ ಮನಸ್ಸು ಎಷ್ಟು ಜಡವಾಗಿದ್ದದು, ನಮ್ಮ ಭಕ್ತಿ ಎಷ್ಟು ಮಟ್ಟಿಗೆ ಮುಟ್ಟಬಹುದು. ಅದಕ್ಕೆ ಆ ಮಹನೀಯರ ವಾಕ್ಯ ಏನದಂದ್ರೆ ನಮ್ಮ ಮನಸ್ಸಿನಲ್ಲಿ ಧಾರಣ ಮಾಡಿ ಸತ್ಯ ಶೋಧಕರಾಗಬೇಕು. ಜೈ जो जो शरण परे साधु की जो परगामी किया. ಯಾವ ಪುರುಷರು ಈ ಪ್ರಕಾರ ಸಾಧುಗಳ ಶರಣದಲ್ಲಿ ಹೋದರು ಅವ್ರ ಜನನ ಮರಣ ರಹಿತರಾಗಿ ಮುಕ್ತರಾದರು. ಜಿ कोट अपराध मीटे जन सेवा हर कीर्तन रस गाई. ಒಂದು ಅಪರಾಧ ಅಲ್ಲ, ಕೋಟಿ ಅಪರಾಧಗಳು ಸಾಧುಗಳ ಶರಣ ಹೋಗೋದರಿಂದ ಒಂದು ಕ್ಷಣ ಮಾತ್ರದಲ್ಲಿ ದೂರ ಆಗ್ತವೆ. ಯಾವತ್ತೂ ನಿನ್ನ ಚಿತ್ತ ಪರಮಾತ್ಮನ ಕೀರ್ತನ ನಾಮದಲ್ಲಿ ಕೂಡ್ತದೆ, ಅಲ್ಲಿ ಪಾಪಕ್ಕೆ ಇರ್ಲಿಕ್ಕೆ ಅವಕಾಶವೇ ಇಲ್ಲ. ಒಂದೇನದಂದ್ರೆ ಬೆಟ್ಟದ ಗವಿಯಲ್ಲಿ ಸಾವಿರಾರು ವರ್ಷದ ಅಂಧಕಾರ ಕತ್ತಲೆ ಹಾಗೆ ಅದು. ಯಾರಾದ್ರೂ ಈಗ ಬೆಳಕು ಮಾಡಿಕೊಂಡು ಅಲ್ಲಿ ಒಳಗೆ ಹೋದ್ರೆ
ಆ ಕತ್ತಲಿ ನಿಮಗೆ ಪ್ರತಿಕಾರ ಮಾಡುವುದಿಲ್ಲ. ನಾನು ಬಹಳ ದಿವಸದ ಹಿಡಿದು ಇಲ್ಲೇ ವಾಸ ಮಾಡ್ತೀನಿ, ನಾನು ಹೀಗೆ ಯಾಕೆ ಹೋದೇನು ಅಂತೇಳಿ ಪ್ರತಿಕಾರ ಮಾಡೋದಿಲ್ಲ. ಅದರಂತೆ ನಮ್ಮ ಹೃದಯ ಅಂಧಕಾರತ್ವ ಆ ಸಾಧುಗಳ ಕೃಪದಿಂದ ಕ್ಷಣ ಮಾತ್ರದಲ್ಲೇ ದೂರಾಗಿ ಹೃದಯ ನಿರ್ಮಲವಾಗಿ ಆ ಪರಮಾತ್ಮನಲ್ಲಿ ಕೂಡ್ತೇವು. ಇದು ಸಾಧುಗಳ ಮಹಿಮೆ. ಜಿ सुख आगे मुख उजड़े जन का संग वर भागी पाई. ಇಲ್ಲಿ ಯಾವತ್ತು ಅಹೋರಾತ್ರ ಸುಖ, ಹೋಗುವ ಕಾಲದಲ್ಲಿ ಅದೇ ಸುಖದಲ್ಲೇ ಏನದು ಅಂದ್ರೆ ಹೋಗುವುದು. ಇಂಥ ಸಾಧುಗಳ ಸಮಾಗಮ ಒಳ್ಳೆ ಭಾಗ್ಯ ಇತ್ರ ಮಾತ್ರ ಸಿಗ್ತದೆ. ಇಲ್ಲ ಸಾಧುಗಳು ಏನದಂದ್ರೆ ಒಂದೊಂದು ಮನ್ಯಾಗ 3 ಅದಾರ. ಆ ಸಾಧುಗಳು ತಗೊಂಡೇನು ಸಾಧು ಸ್ವಾದು ಬೋದು 3 ಅದಾರ. ರುಚಿ ರುಚಿ ಎಲ್ಲಿ ಊಟ ಸಿಗ್ತದಂದ್ರೆ ಅಲ್ಲಿ ಹೋಗೋದು, ಯಾವುದೇ ಒಂದು ಸುಳ್ಳು ಕೊಚ್ಚಿ ಬಿಡೋದು, ಇನ್ನೊಬ್ಬರಲ್ಲಿ ಹಣ ಕಿತ್ತುವುದು, ಇವೇನದಂದ್ರೆ ಬೋಧುಗಳು. ಶಿಶಿ ಊಟಕ್ಕೆ ಮೆಚ್ಚಿದ್ದೇನದಂದ್ರೆ ಇವು ಸ್ವಾದುಗಳು. ಸಾಧುಗಳು ಮಾತ್ರ ಈ ಬಿರ್ಲಾ ಒಬ್ರು. ಜೈ ಈಗ ಸುಖ ಆಗೆ ಮುಖ उजड़े जन का संग वर भागी पाई. रचना एक अनेक गुण पूरन जन की के तक उपमा कहिए. ನನ್ನ ನಾಲಿಗೆ ಒಂದು, ಆ ಸಾಧುಗಳ ಮಹಿಮೆ ಅನಂತ. ಅವ್ರಿಗೆ ಏನು ಉಪಮಾ ಕೊಟ್ಟು ನಾನು ತಿಳಿಸಲಿ? ಆ ಪರಮಾತ್ಮಿ ನೋಡ್ತಾ ಅದೇ ರೂಪವೇ ಆಗಿರ್ತಾರೆ. ಇನ್ನು ವರ್ಣನೆ ಮಾಡುವುದಕ್ಕೇನು ಅಲ್ಲಿ ಶಬ್ದವೇ ಇಲ್ಲ. सब धरती कागज करूं, लेखनी करूं बन रहा, 7 समुद्र मस करूं तो भी गुरुगुण लिखा न जाए. नौखंड पृथ्वी ಎಲ್ಲ ಕಾಗದ ಮಾಡಿ 18 ಬಾರ್ 18 ಬಾರ್ ವನಸ್ಪತಿ ಲೇಖನಿ ಮಾಡಿ 7 ಸಾಗರ ಶಾಯಿ ಮಾಡಿ ಗುರುವಿನ ಗುಣಾನುವಾದ ಮಾಡಿದರೂ ಸಹ ಇವೆಲ್ಲ ಸಾಮಗ್ರಿ ಸಮಾಪ್ತವಾದವು. ಗುರುವಿನ ಗುಣಾನುವಾದ ವಿಶೇಷ ಹಾಗೆ ಉಳಿಯಿತು. ಅಂದ್ರೆ ನಾನು ಒಂದು ನಾಲ್ಗೆದಿಂದ ಅವ್ರ ಮಹಿಮೆ ಏನು ವರ್ಣನೆ ಮಾಡಿದೆ. ಜಿ रचना एक अनेक गुण पूरन जन की के तक उपमा कहिए. अगम आगोचर सदग बिनाती शरण संतन की लगिए. ಅವರು ಅಗಮ್ಯವಾದಂಥವರು, ಅಗೋಚರವಾದಂಥವರು ಮತ್ತು ಯಾವತ್ತೂ ಅವಿನಾಶವಾದಂಥವು. ಅಂಥ ಸಂತರ ಶರಣದಲ್ಲಿ ಹೋಗು, ನೀನು ಅದೇ ರೂಪ ತಾಳ್ತಿ. निर्गुण नीच अनाथ अपराधी ओट संतन की आगे. ನಾನು ನೋಡಿದರೆ ನನ್ನಲ್ಲಿ ಒಂದೂ ಗುಣ ಇಲ್ಲ, ಮಹಾ ನೀಚನು, ಮಹಾ ಅಪರಾಧಿ. ಪರಂತು ಆ ಸಂತ ಜನರೇ ಕೃಪೆ ಮಾಡಿ ತಮ್ಮ ಶರಣದಲ್ಲಿ ತಗೊಂಡು ನನಗೆ ಉದ್ಧಾರ ಮಾಡಿದ್ರು ಹೊರತಾಗಿ ನನ್ನಕ್ಕೆ ನಾನೇ ಏನದೊಂದು ಎಂದೂ ಉದ್ಧಾರ ಆಗಲಿಕ್ಕೆ ಶಕ್ಯವೇ ಇದ್ದಿದ್ದಿಲ್ಲ. ಇದು ಅವ್ರ ಕೃಪಾ. ಜಿ बूढ़त मोग गृह अंध कोप में नानक ले निबाग. ನಾನು ಮೋಹರೂಪವಾದಂಥ ಗ್ರಹ ಅಂಧಕೂಪದಲ್ಲಿ ಮುಳುಗಿ ನಡೆದಿದ್ದ.
ಗುರು ನಾನಕರು ಏನದಂದ್ರೆ ತನ್ನ ಕೈ ಆಧಾರ ಕೊಟ್ಟು ನನಗೆ ಮೇಲಕ್ಕೆ ತಗೊಂಡ್ರು. ಈ ಪ್ರಕಾರ ಸಾಧುಗಳ ಮಹಿಮೆ ಅವರ್ಣೀಯ. ಪರಂತು ಇದರ ಮಹತ್ವ ಯಾರು ತಿಳಿತಾರೆ ಅಂದ್ರೆ ದಿನಾಲು ಅಭ್ಯಾಸ ಮಾಡದಂತಹ ಪುರುಷರೇ. ಬಾಕಿಯವ್ರು ಏನದಂದ್ರೆ ಕೇಳೋ ಕಾಲಕ್ಕೆ ಮಾತ್ರ ಹೌದೌದು ಅನ್ನೋದು, ಬಾಕಿ ಇದಕ್ಕಿದ್ದಂಗೆ ಇರೋದು. ಹೇಗಿದ್ದೇವು ಕುಮಾರ ಅಂದ್ರೆ ಮೊದಲಿನಕ್ಕಿಂತ ಸುಮಾರ. ಅವ್ರಿಗೆ ಏನ್ ಮಾಡ ಜಿ बूढ़ते मोगे दृग अंधे कोप में नानक ले गुनी बाग। श्रीराग महला पंच। गुरु परमेश्वर पूजिए मन तन लाए प्यार। सतगुरु दाता जी का सबसे देय आधार। ಗುರು ಮತ್ತು ಪರಮೇಶ್ವರ ಇವು ಎರಡೂ ಶಕ್ತಿ ಒಂದೇ ಅಂತ ಪೂಜಿಸು. ಯಾವ ಪ್ರೇಮದಿಂದ ಪೂಜಿಸುವುದು. ಎಷ್ಟು ಮನುಷ್ಯ ಮಾತ್ರ ಪ್ರಾಣಿಗಳದಾರು ಯಾವುದೇ ಒಂದು ಪೂಜೆ ಮಾಡಿರ್ತಾರೆ. ತಮ್ಮ ಜಾತಿ ಗೋತನುಸಾರ ದೇವರಿಗೆ ಮಾಡ್ಕೊಂಡಿರ್ತಾರೆ. ಬ್ರಾಹ್ಮರು ವಿಷ್ಣು, ಶೈವರು ಶಿವಭಕ್ತರು ಶಿವನಿಗೆ, ಅದಕ್ಕಿಂತಲೂ ಕೆಳಗಿನ ಮಟ್ಟದವರು ಅವ್ರು ಹೇಗಾಗಿರ್ತಾರೋ ಅಂಥವೇ ದೇವ್ರು ಮಾಡ್ಕೊಂಡು ಬಿಟ್ಟಿರ್ತಾರೆ. ಹುಲ್ಗಮ್ಮ, ಮರ್ಗಮ್ಮ, ದುರ್ಗಮ್ಮ, ಕ್ವಾಣ, ಮ್ಯಾಕಿ, ಕೋಳಿ ಅವಕ್ಕೆ ಬೇಕಂತ. ಒಂದು ಏನದಂದ್ರೆ ಆ ದೇವರುಗಳು ಬೇಡಿಲ್ಲ ನಿಮ್ಗ. ನಾವು ತಿನ್ನುವುದಕ್ಕಾಗಿ ದೇವರ ಮೇಲೇನದಂದ್ರೆ ಹೊರಿಸಿ ಅವಕ್ಕೆ ಹತ್ಯೆ ಮಾಡಿ ನಾವು ದೇವರಿಗೆ ಪ್ರಸನ್ನ ಮಾಡದೆವು ಅನ್ನತಕ್ಕಂಥ ಅಭಿಮಾನ ಒಂದು. ಇಂತಿಂಥ ನೀಚ ಕರ್ಮ ಮಾಡತಕ್ಕಂಥ ಪುರುಷರಿಗೆ ಇನ್ನು ಪರಮಾತ್ಮನ ಹೇಗೆ ಒಲಿಯಬಹುದು? ಅದಕ್ಕೇನಂತಾರೆ, ಪೂಜೆ ಮಾಡಬೇಕು ಆ ದೇವರದು. ಅಂದ್ರೆ ಯಾವ ಭಾವದಿಂದ? ತನಸಂತನಕ, ಮನಸಂತನಕ. ಅದೇನು? ಗುರುವಿಗೆ ಪರಮೇಶ್ವರನಂತ ಹೇಳಿ ಭಾವಿಸಿ ನೀನು ಪೂಜೆ ಮಾಡು. ಹೇಗೆ ಪೂಜೆ ಮಾಡೋದು? ಶರೀರ ಮನಸ ಎರಡೂ ಕೂಡಿಸಿ, ಎರಡೂ ಕೂಡಿರೋದ್ರಿಂದ ಒಂದೇ ಪ್ರೇಮ ತಯಾರಾಗ. ಆ ಪ್ರೇಮದಿಂದ ಏನದಂದ್ರೆ ಗುರುವಿನ ಪೂಜೆ ಅಥವಾ ಪರಮಾತ್ಮನ ಪೂಜೆ ಮಾಡು. पूज पूजी पूज पूजी नित्य स्नाನ ನಿತ್ಯ ಧ್ಯಾನ ನಿತ್ಯ ಜಪವು ನಿತ್ಯ ತಪವು ಶುಚಿ ಇಲ್ಲ ರುಚಿ ಇಲ್ಲ ಪೂಜೆ ಪೂಜಿ ಪೂಜೆ ಪೂಜಿ ನಿತ್ಯ ಮಂತ್ರ ನಿತ್ಯ ತಂತ್ರ ನಿತ್ಯ ಪುಷ್ಪ ನಿತ್ಯ ಬಾಷ್ಪ ಶಾಂತಿ ಇಲ್ಲ ಶಾಂತಿ ಇಲ್ಲ ಪೂಜೆ ಪೂಜಿ ಪೂಜೆ ಪೂಜಿ ನೀರು ಹಾಲು ನಿತ್ಯ ಎರೆದು ರುದ್ರ ಮಂತ್ರ ನಿತ್ಯ ನೆನೆದು ಬರದೆ ಹೋಯ್ತು ಕರುಣೆ ಇಲ್ಲ ಪೂಜೆ ಪೂಜಿ ಧೂಪ ಹಾಕಿ ದೀಪ ಉರಿದು ಕೋಪ ತಾಪ ಪಾಪ ಬೆಳೆದು ಹೆಚ್ಚಿ ಹೋಯ್ತು ಏನು ಸುಖವು ಪೂಜೆ ಪೂಜಿ ಸ್ತೋತ್ರಗಾಡಿ ಶಾಸ್ತ್ರ ಮಾಡಿ ಕುಹಕ ತಂತ್ರ ಮಂತ್ರ ಮೂಡಿ ಪರರ ಮೋಸ ಮಾಡಿ ಆಯ್ತು ಪೂಜೆ ಪೂಜಿ ಪೂಜೆ ಪೂಜಿ ನಡೆ ನುಡಿ ಒಡಗೂಡಿ ಈರೆ ಅನುಭವಗಳು ಅರಿವ ಅನುಭವಗಳು ಉದಿಸೀರೆ ಭಾಗ್ಯ ಪೂಜೆ ಮಾಡಿ ಏನ ಪೂಜೆ ಪೂಜಿ ನಡೆ ನುಡಿ ಒಡಗೂಡಿ ಈರೆ ಅರಿವಾನನುಭವಗಳು ಉದಯ
ಈ ಸೀರೆ ಬಾಕಿ ಪೂಜೆ ಮಾಡಿ ಏನ ಪೂಜೆ 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 ಪೂಜೆ. ಪೂಜೆ ಅಂದ್ರೇನು? ಜೀರೋ. ಇವನು ಮಾಡಿದ್ದು ಪೂಜೆ ಎಲ್ಲ ಸುಮ್ಮನೆ, ಏನೂ ಇಲ್ಲ. ಯಾಕೆ ಠಕ್ತನ ಬರ್ತದ? ಎಷ್ಟು ಪೂಜೆ ಮಾಡಿದ್ರಿ ಆ ದೇವ್ರಿಗೆ ಗೊತ್ತದಲ್ಲ. ಜೈ ಗುರು परमेश्वर पूजिए मन तन लाए प्यार सतगुरु दाता जिय का सबसे प्रियगाधार. ತನ್ನ ಮನ ಒಂದಾಗಿ ಆ ಒಂದಾದಂಥ ಪ್ರೇಮದಿಂದ ನೀನು ಪೂಜೆ ಮಾಡು. ಆ ವೇಳೆಯಲ್ಲಿ ಸದ್ಗುರು ನಿನ್ನ ಜೀವನ ಆಧಾರವೇ ಆಗ್ತಾನೆ. ನಾನು ಅನ್ನತಕ್ಕಂಥದ್ದು ಇರುವುದಕ್ಕಲ್ಲಿ ಅವಕಾಶವೇ ಇಲ್ಲ. ತನ್ನಷ್ಟಕ್ಕೆ ತಾನೇ ನಾಮ ಪ್ರಗಟ ಆಗ್ತದೆ. ನಾಮನು, ಗುರುವನು, ಆತ್ಮನು, ಪರಮಾತ್ಮ ಎಲ್ಲ ಒಂದೇ. ಜೀ सतगुरु बचन कमावणे सच्चा यह विचार दिल साधु संगत रतिया माया मोह सब छाड़. ಯಾವತ್ತು ಸದ್ಗುರುಗಳು ಏನು ವಾಕ್ಯ ಹೇಳ್ಯಾರ ಅನ್ನತಕ್ಕಂಥದ್ದು ಮನಸ್ಸಿನಲ್ಲಿ ನೆನಪಿರ್ಬೇಕು. ಅವರು ಹೇಳಿದ ವಾಕ್ಯದ ಅಭ್ಯಾಸ ದಿನಾಲೂ ಮಾಡ್ತಿರ್ಬೇಕು. ಈ ಪ್ರಕಾರ ಮಾಡ್ತಾ ಸಾಧುಗಳ ಸಮಾಗಮದಲ್ಲಿ ಕೂಡಬೇಕು. ಅದು ಇಲ್ಲದೆ ಹೋದ್ರೆ ಮಾಯಾರೂಪವಾದಂಥ ಮೋಹದಲ್ಲಿ ಕ್ಷಾರಂದ್ರೆ ಈತನು ಬೂದಿ ಆಗಿ ಹೋಗ್ತಾನೆ. ಕಡೆಗೆ ನಾಶ. ಜೀ मेरे साजन हर घर नाम समाल मेरे साजन हर घर नाम समाल साधो संगत मन मसे पूरन को विधान. गुरु समरथ पर गुरु वडभागी दर्शन होई गुरु का गोचर निर्मला गुरु जेवड औरन्न कोई. ಗುರು ಸಮರ್ಥ, ಗುರು ಅಪಾರ, ಗುರು ನಿರ್ಮಲ. ಗುರುವಿನಕ್ಕಿಂತಲೂ ಮತ್ತೆ ಪ್ರಪಂಚದಲ್ಲಿ ದೊಡ್ಡ ಶಕ್ತಿನೇ ಇಲ್ಲ. ಅಂದ್ರೆ ಯಾರ ಹೃದಯದಲ್ಲಿ ಗುರು ಪ್ರಗಟದನು ಅಂತೀ ಗುರುವಿನ ದರ್ಶನ ಯಾರು ಮಾಡ್ಯಾರೋ, ಯಾರ ಹೃದಯ ಅಂಧಕಾರ ದೂರ ಆಗ್ಯದು ಅವರಿಗೆ ಮಾತ್ರ ಈ ಗುರು ಮಹತ್ವ ಗೊತ್ತ. ಮತ್ತು ಬಾಕಿಯವರು ಏನದು ಅಂದ್ರೆ ಗುರು ಅನ್ನೋದು ಒಳಗೆ ಮಾತ್ರ ತಾನೇ ಇರುವುದು. ಜೀ ಒಳಗೆ ಶೋಧಿಸಿ ಹೊರಗೆ ಸುಧಾರಿಸಿ ಒಳ ಹೊರಗೆ ಉಭಯ ಸಂಖ್ಯೆಯ ಕಳೆದು ಫಟಿಕದ ಶಲಾಕೆಯಂತೆ ಕಳವೆಳದು ಮಾಡಿ ಸುಕ್ಷೇತ್ರವನ್ನರಿದು ಬೀಜವ ಬಿತ್ತುವಂತೆ ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯ ಮಾಡಿ ನಿಜೋಪದೇಶವನ್ನಿತ್ತು ಆ ಶಿಷ್ಯನ ನಿಜದಾದಿಯ ನಡೆಸುವ ನಿಜ ಜ್ಞಾನ ಗುರು. ಆ ಸಹಜ ಗುರುವಿನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಣ ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ವಾಕ್ಯ. ಗುರುವಿನ ರಹಸ್ಯ ಇಂಥದ್ದು. ಒಮ್ಮೆ ಗುರುವಿನ ಶರಣ ಹೋಗಿ ಮತ್ತಲ್ಲಿ ಏನದಂದ್ರೆ ನರಕಕ್ಕೆ ಹೋಗೋದು ಯಾಕೆ? ನರಕ ಅವನ ಹತ್ರ ಬರೋದಿಲ್ಲ, ಯಮದೂತರೇ ಆತನ ಹತ್ರ ಬರೋದಿಲ್ಲ. ಭಯಪಟ್ಟು ದೂರ ಹೋಗಿರ್ತಾನೆ. ರಾಜ ಧರ್ಮನ ಪರೀಕ್ಷೆ ಮಾಡುವುದಕ್ಕಾಗಿ ಖುದ್ದು ಯಮದೇವನೇ ನಾಯಿಯಾಗಿ ಬೆನ್ನತ್ತಿದ್ದ. ಇಲ್ಲಾದ್ರೂ ಈತನು ಬದಲಾವಣೆ ಆಗ್ತಾನೇನೋ ನೋಡಬೇಕು ಅಂತ. ಆವಾಗ ಮುಂದೆ ಹೋಗಿ ತಾನು ಪ್ರಗಟ ರೂಪ ಧಾರಣ ಮಾಡಿ ಏನಂತಾನೆ,
ಹೇ ಧರ್ಮ, ನೀನು ನಾಯಿ ಸಂಗಡ ಕರ್ಕೊಂಡು ಬಂದಿದಿ. ಇದು ಜಡ ಪ್ರಾಣಿ, ಇದರಿಂದ ಸ್ವರ್ಗ ಸಿಗುವುದಿಲ್ಲ. ಇದಕ್ಕೆ ನೀನು ಸಂಗಡ ಕರ್ಕೊಂಡೇ ಬಂದಿದ್ದಾದ್ರೆ ನರಕಕ್ಕೆ ಹೋಗಬೇಕಾಗಿತ್ತು. ಅವಾಗ ರಾಜ ಧರ್ಮನ್ ಏನಂತಾನೆ, ಅದಕ್ಕಾಗಿ ನಾನೇನಂದ್ರೆ ನರಕ ಘೋಷಿದ್ರೂ ಹರ್ಕತ್ತಿಲ್ಲ. ನನಗೆ ನಂಬಿ ಯಾವ ಪ್ರಾಣಿ ಬಂದದು ಅದಕ್ಕೆ ನಾನು ವಿಶ್ವಾಸಘಾತ ಮಾಡಲಾರ. ನನಗೆ ಬೇಕಾದ್ರೆ ನರಕ ಕೊಡು, ಸ್ವರ್ಗ ಕೊಡು ಬೇಕಾದ. ಅದು ಒಮ್ಮ ಸುಳ್ಳು ಹೇಳಿದ್ದ ಕಾರಣ ಒಂದು ಸಮಯ ನರಕ ಆತನಿಗೆ ತೋರಿಸಬೇಕಾಯ್ತು. ಅಲ್ಲಿ ಯುದ್ಧದಲ್ಲಿ ನರುವ ಕುಂಜರು ಅಂದಿದ್ದ ಕಾರಣ ಕಡೆಗೆ ಅವ್ರಿಗೆ ಸ್ವರ್ಗಕ್ಕೆ ಒಯ್ದರು. ಅವ್ರದ್ದು ಒಂದು ಕಿರುಗಳು ಸಹಿತ ಕಡ್ದು ಬಿತ್ತು. ಏನು ಒಮ್ಮೆ ಸುಳ್ಳು ಹೇಳಿದ್ರು. ಈಗ ನಾವು ನಮ್ಮ ಹೃದಯ ವಿಚಾರ ಮಾಡಿ ನೋಡಿದ್ರೆ ಬೆಳಿಗ್ಗೆ ಎದ್ದು ಕೂಡ್ಲೇನೆ ಏಸೋ ಅನಾದಿ ಕಾಲದಿಂದ ಸುಳ್ಳು ನಮ್ಮಲ್ಲಿ ಮೊದಲೇ ತುಂಬ್ಯಾವ. ಮತ್ತಿಷ್ಟು ಅವಕ್ಕೆ ಬೆಳೆಸೋದಕ್ಕಾಗಿ ಅವೇ ತುಂಬಿಕೊಂಡು ಹೊರಗೆ ಬರ್ತವೆ. ಸಾಯಂಕಾಲ ತನ ತುಂಬಿ ಆ ಸುಳ್ಳಿನ ಗಂಟು ಹೊತ್ಕೊಂಡೆ ಮನೆಗೆ ಬರ್ತದೆ. ಆ ದೇವ್ರಿಗೆ ಏನ್ ಮಾಡ್ಯಾನ ಪಾಪ, ಒಳಗೆ ಎಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ, ಬರೀ ಸುಳ್ಳೇ ತುಂಬ್ಯಾವ. ಆತನ ಸತ್ಯ ಅಂತ ನಾವಂತೇವೆ. ಆ ಸತ್ಯ ಇಡುವುದಕ್ಕೆ ಜಾಗ ಎಲ್ಲಿದಪ್ಪ ನಿನ್ನಲ್ಲಿ ಹೇಳು. ಅದಕ್ಕೆ ನೀನು ಕೇವಲ ಸತ್ತನಾಮ ಸ್ಮರಣೆ ಮಾಡಿ ಸುಳ್ಳು ಸಂಕಲ್ಪ ಎಲ್ಲ ಹೃದಯದಿಂದ ತೆಗೆದು ನಿನ್ನ ಹೃದಯ ಸತ್ಯಮಯ ಆದ ಪಕ್ಷದಲ್ಲಿ ಸತ್ತನಾಮ ಪ್ರಕಟ ಆಗ್ತದೆ. ಆ ನಾಮ ಎಲ್ಲಿದು ಬಂದದು ಅಲ್ಲಿಗೆ ನೀನು ಸೀದಾ ಕರ್ಕೊಂಡು ಹೋಗ್ತು. ಆ ನಾಮಕ್ಕೆ ಗುರು ಅಂದ್ರೂ ಹರ್ಕತ್ತಿಲ್ಲ. ಜೀ मेरे साजन कर कर नाम समाल साधो संगत मन वसे पूरन को बेघाल. ನಾಮ ಅಭ್ಯಾಸ ಮಾಡಿ ದಿನಾಲು ಸಾಧುಗಳ ಸಮಾಗಮ ಅಥವಾ ಸತ್ಸಂಗದ ಸಮಾಗಮದಲ್ಲಿ ಕೂಡು ಅಂದ್ರೆ ನಿನ್ನ ಕೆಲಸ ಪೂರ ಆಗ್ತದ. ಜೀ गुरु करता गुरु करणगार गुरुमुख सच्ची सोई. ಏನು ಸತ್ಯ ಶಕ್ತಿಯೇ ಗುರು. ಅವನು ಕರ್ತ ಮತ್ತು ಮಾಡುವುದಕ್ಕೆ ಯೋಗ್ಯನಾದಂಥವನು, ಮಾಡತಕ್ಕಂಥವನು. ಜೀ गुरु से बाहर किछु नहीं गुरु की तालोड़े सुगोई. ಗುರುವಿನ ಹೊರತ ಮತ್ತೇನು ಇಲ್ಲ ಬ್ಯಾರೆ. ಗುರು ಏನ್ ಮಾಡ್ತಾನಂದ್ರೆ ಆಗ್ತದೆ. ದೇವೇಂದ್ರನ ಸಭಾದಲ್ಲಿ ದೊಡ್ಡ ದೊಡ್ಡ ಋಷಿ ಮುನಿಗಳು ಎಲ್ಲರೂ ಕೂಡಿದ್ರು. ಅಷ್ಟರಲ್ಲಿ ನಾರದರ ಸ್ವಾರಿ ಬಂತಲಿ. ಆವಾಗ ದೇವೇಂದ್ರರು ನಾರದರಿಗೆ ಪ್ರಶ್ನೆ ಮಾಡ್ತಾರೆ, ಏನ್ರಿ ಸ್ವಾಮಿ, ತಾವು 3 ಲೋಕ ಸಂಚಾರ ಮಾಡಿ ಬಂದಿರಿ, ಯಾವ ಲೋಕದಲ್ಲಿ ಏನೇನು ನಡೀತದ? ಆವಾಗ ನಾರದರು ಏನಂತಾರೆ, ಏನು ಹೇಳಲಿ ಸ್ವಾಮಿ, ಅಯೋಧ್ಯ ನಗರದಲ್ಲಿ ಒಬ್ಬ ರಾಜ ಹರಿಶ್ಚಂದ್ರನು ಮಹಾಶ್ರೇಷ್ಠ ಸತ್ಯವಾದಿ ಪುರುಷನು. ಅಂತ ಸತ್ಪುರುಷನು ಸ್ವರ್ಗದಲ್ಲಿಯೂ ಸಹಿತ ಇಲ್ಲ. ಆವಾಗ ಅಲ್ಲಿ ವಿಶ್ವಾಮಿತ್ರ ಕೂತಿದ್ದ. 60,000 ವರ್ಷ ನನ್ನಂತ ಏನಾದ್ರು ತಪಸ್ಸೆ ಮಾಡಿದವ್ರು ಯಾರು ಇಲ್ಲ ಅಂತ ಅಭಿಮಾನ ತುಂಬಿಕೊಂಡು ಅವನಿಗೆ ಸಿಟ್ಟು ಬಂತು. ಎಲ್ಲಿದೋ ಒಬ್ಬ ರಾಜ್ಯನ ಮಾತ ಇಲ್ಲಿ ಇಂದ್ರ ಲೋಕದಲ್ಲಿ ಮಹಿಮೆ ಮಾಡಿ ಹೇಳ್ತಕ್ಕಂಥದ್ದು ತಪ್ಪದ. ನಾನು 60 ವರ್ಷ ತಪಶ್ಚರ್ಯ ಮಾಡಿದ್ರೆ ನಂದೇನು ಮಹಿಮೆ ವರ್ಣನೆ ಮಾಡಲಿಲ್ಲ. ಯಾರೋ ಭೋಗಿ ರಾಜನ ಮಾತೇನದನ್ನು ಇಲ್ಲಿ ಮಹಿಮೆ ವರ್ಣನೆ ಮಾಡ.
ಆವಾಗ ಕೋಪಾಯಮಾನವಾಗಿ ಅಲ್ಲೇ ಜಾಹೀರು ಮಾಡಿ ಏನು ಹೇಳ್ತಾನೆ, ರಾಜ ಹರಿಶ್ಚಂದ್ರನ ಸತ್ವ ಒಂದು ಕ್ಷಣಮಾತ್ರದಲ್ಲಿ ಭಂಗ ಮಾಡ್ತೀನಿ. ಆ ಹರಿಶ್ಚಂದ್ರನ ಗುರುಗಳು ಅಲ್ಲಿ ವಶಿಷ್ಠರು ಕೂತಿದ್ರು. ಅವರು ಎದ್ದು ನಿಂತು ಏನಂತಾರೆ, ನೀನು ಬೇಕಾದಷ್ಟು ಸತ್ವ ಪರೀಕ್ಷೆ ಮಾಡು, ನನ್ನ ಶಿಷ್ಯನ ಎಂದೂ ನಾಪಾಸ್ ಆಗುವುದಿಲ್ಲ. ಅವರು ತಪಶ್ಚರ್ಯಕ್ಕೆ ಹೋಗ್ಬಿಟ್ರು. ವಿಶ್ವಾಮಿತ್ರನ ಅನೇಕ ವಿಧಿಯಿಂದ ರಾಜ ಹರಿಶ್ಚಂದ್ರ ಕಷ್ಟ ಕೊಟ್ಟ, ಏನು ಮಾಡೋದಾಗಲಿಲ್ಲ. ಹೀಗೆ 60,000 ವರ್ಷ ಮಾಡಿದ್ದು ತಪೋಫಲ ಆತನಿಗೆ ಏನಂದ್ರೆ ಅರ್ಪಿತ ಮಾಡಬೇಕಾಗ್ತದೆ. ಸತ್ಯದಲ್ಲಿ ಇಂಥ ಬಲ ಉಂಟು ಮತ್ತು ಗುರುಕೃಪದಲ್ಲಿ ಇಂಥ ಶ್ರೇಷ್ಠ ಶಕ್ತಿ ಉಂಟು. ಅವಳು ಸತ್ಯವಂತರ ನೀನು ಸತ್ತಾರೆಂದೆನ ಬೇಡ, ಕೆಟ್ಟಮ್ಮ ಮಗನ ಕರವಂತೆ. ಸತ್ಯವಂತರ ನೀನು ಸತ್ತಾರೆಂದೆನ ಬೇಡ, ಕೆಟ್ಟಮ್ಮ ಮಗನ ಕರವಂತೆ. ಕೆಟ್ಟಮ್ಮ ಮಗನ ಕರವಂತೆ, ಗುರುವವರ ನೆತ್ತಿ ಕೊಂಬನು ಕಾಣ ಸರ್ವಜ್ಞ. ಆ ಗುರುವಿನ ತಪೋಬಲದಿಂದೇ ರಾಜ ಹರಿಶ್ಚಂದ್ರನ ವಿಜಯ ಆಗಬೇಕಾಯ್ತು. 3 ದೇವತಾಗಳು ಅಲ್ಲಿಗೆ ಬರಬೇಕಾಯ್ತು. ಎಷ್ಟು ಕಷ್ಟ ಬೀಳ್ತದೋ ಅಷ್ಟೇ ಮತ್ತಿಷ್ಟು ನಮ್ಮ ಹೃದಯ ಶುದ್ಧಿ ಆಗ್ತದೆ. ಕಷ್ಟಕ್ಕೆ ಭಯಪಟ್ಟು ಅಳಬ್ಯಾಡ ನೀನು. ಕಷ್ಟದಲ್ಲಿ ಮತ್ತಿಷ್ಟು ಒಳ್ಳೇದಂತ ತಿಳಿದು ಆ ಪರಮಾತ್ಮ ಚಿಂತನೆ ಮಾಡು. ಆ ಕಷ್ಟ ತಾನೇ ಪರಿಹಾರ ಆಗಿ ಹೋಗ್ತದೆ. ಗುರು ಕರ್ತ ಗುರು ಕರಣಗಾರ, ಗುರುಮುಖ शक्ति सोए. गुरु ते बाजार की चुनरी, गुरु की तालोड़े सुहोए. गुरु तीरथ गुरु पर जात, गुरु मरता पूरन गाए. ಗುರುವೇ ಪರಮ ತೀರ್ಥ, ಗುರುವೇ ಪಾರಿಜಾತ ಮತ್ತು ಗುರು ನೀನೇನು ಬೇಡಿದ್ದು ಕೊಡ್ತಕ್ಕಂಥ ಶಕ್ತಿ. ಜಿ गुरु दाता हर नाम दे, उधरे सब संसार. ಗುರು ದಾತ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥವನು. ಜೀವಿಗಳಿಗೆ ಏನದಂದ್ರೆ ಸತ್ಯನಾಮ ಬೋಧ ಮಾಡಿ ಎಲ್ಲಾ ಸಂಸಾರಗಳಿಗೆ ಏನದಂದ್ರೆ ಉದ್ಧಾರ ಮಾಡತಕ್ಕಂತಹ ಶಕ್ತಿ ಹೆಸರು ಗುರು. ಜಿ गुरु समरथ गुरु निरंकार, गुरु ऊंचा अगम अपार. गुरु की महिमा अगम गए, क्या कथे कथन गाए. जी जितड़े फल मन वंचिए, तितड़े सतगुरु पास. पूरा बल के पावने, साच नाम दे रास. ಸದ್ಗುರು ಏನು ಬೇಡಿದ್ದು ಕೊಡ್ತಾನೆ. ನೀನು ಯಾವ ಇಷ್ಟ ಇಟ್ಟು ಏನು ಸದ್ಗುರುನಲ್ಲಿ ಬೇಡ್ತೀವೋ ಅದು ಕೊಡ್ತಾನೆ. ಪರಂತು ಭಕ್ತರಾದಂತಹ ಪುರುಷರು ವಜ್ರ ಅಂಗಡಿಯಾಗ ಹೋಗಿ ವಂಕಾಯಿ ಯಾಕೆ ಬೇಡ್ಯಾರ? ಎಲ್ಲಿ ವಜ್ರ ಮಾರ್ತಾರೆ, ಆ ವಜ್ರ ಬಾಜಾರದಲ್ಲಿ ಹೋಗಿ ಬದನೆಕಾಯಿ ಬೇಕಂದ್ರೆ ಕೊಟ್ಟಾರ. ಅದಕ್ಕೆ ಆ ಸದ್ಗುರು ಏನ್ ಮಾಡಿರ್ತಾನಂದ್ರೆ ನಿನಗೆ ನಾನು ಕೊಟ್ಟು ಉದ್ಧಾರ ಮಾಡಿಬಿಡ್ತಾನೆ, ಮತ್ತೆ ಪುನರ್ಜನ್ಮ ಎತ್ತಿ ಬರ್ಲಾರ್ದಂಗ್ ಮಾಡ್ತಾನೆ. ಜಿ जितड़े फल मन वंचिए, तितड़े सतगुरु पास. पूरा बल के पावने, साच नाम दे रास. सतगुरु सरणी आया, बहुड़ नहीं विनाश. हर नानक कदे न विसरो, यदि जीव पिंड तेरा साथ. ಒಮ್ಮೆ ಸದ್ಗುರುವಿನ ಶರಣದಲ್ಲಿ ಹೋದರೆ ಎಂದೂ ಆತನೊಂದು ನಾಶ ಆಗ್ಲಿಕ್ಕೆ ಶಕ್ಯವೇ ಇಲ್ಲ. ಅದಕ್ಕೆ ಸದ್ಗುರುವಿನಲ್ಲಿ ಪ್ರಾರ್ಥನಾ ಮಾಡಿ ಪರಮ ಪ್ರೇಮಿ ಶಿಷ್ಯನೇನಂತಾನಂದ್ರೆ, ಈ ಜೀವ, ಈ ಪ್ರಾಣ, ಈ ಶರೀರ ಸರ್ವಸ್ವ ನೆಂದು
ಇಷ್ಟು ಕೊಟ್ಟರು ಸಹಿತ ನಾಮದ ಬೆಲೆ ಆಗೋದಿಲ್ಲ. ಜೈ सतगुरु सरणी राया बहुड़ नहीं बिनाश हर नानक कदे न बिसरो यदि जीव पिंड के